We are going to study profit and loss type 2. Let's see the question. A shopkeeper sell an item in 240 rupees at 4% loss. At what price he must sold to get 10% profit? A shopkeeper ಎಷ್ಟು ಪರ್ಸೆಂಟ್ ಲಾಸ್ ಅಲ್ಲಿ 240 rupees ಅಲ್ಲಿ ಒಂದು ಐಟಮ್ ನ ಸೇಲ್ ಮಾಡಿದಾನೆ. ಇಲ್ಲಿ 4% ಲಾಸ್ ಅಂತ ಹೇಳಿದೀನಿ, ಆಲ್ರೆಡಿ ಹೇಳಿದೀನಿ. 4% ಲಾಸ್ ಅಂತ ಹೇಳಿದ್ರೆ 100 ಅಲ್ಲಿ 4% ಮೈನಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ 96%. In case they are given 4% profit ಅಂತ ಕೊಟ್ಟಿದ್ರೆ 100 ನ ಪ್ಲಸ್ 4 ಮಾಡ್ತಿದ್ವಿ 104 ಆಗ್ತಿತ್ತು. ದೇ ಆರ್ ಗಿವನ್ 4% ಲಾಸ್ ಆಗಿರೋದ್ರಿಂದ 100 ಅಲ್ಲಿ 4 ನ ಮೈನಸ್ ಅನ್ನ ಮಾಡ್ಕೊಂಡು ವಿಲ್ ಗೆಟ್ 96%. 96% ಅಲ್ಲಿ ಎಷ್ಟು ಸೋಲ್ಡ್ ಅನ್ನ ಎಷ್ಟು ರುಪೀಸ್ ಅಲ್ಲಿ ಸೋಲ್ಡ್ ಮಾಡಿದ್ದಾರೆ? 240 rupees ಅಲ್ಲಿ ಸೋಲ್ಡ್ ಅನ್ನ ಮಾಡಿದ್ದಾರೆ. ದೇ ಆರ್ telling that he must sold to get 10% of profit. 10% of profit ಸೆಲ್ ಮಾಡ್ಬೇಕಂದ್ರೆ ಯಾವ ಪ್ರೈಸ್ ಅಲ್ಲಿ ಸೆಲ್ ಅನ್ನ ಮಾಡ್ಬೇಕು ಅನ್ನೋದು ಕ್ವೆಶ್ಚನ್. ಇಲ್ಲಿ 10% ಆಫ್ ಪ್ರಾಫಿಟ್ ಅಂದ್ರೆ 100 ಗೆ ಪ್ಲಸ್ 10 ಅನ್ನ ಆಡ್ ಮಾಡ್ಕೊಂಡ್ರೆ ಎಷ್ಟು? 110. ಇಲ್ಲಿ ಎಷ್ಟು? 110% ಇಲ್ಲಿ ಸೆಲ್ ಮಾಡಿದ್ರೆ ಎಷ್ಟು ಪ್ರೈಸ್ ಅಲ್ಲಿ ಸೆಲ್ ಮಾಡ್ತೀವಿ ಅನ್ನೋದು ಕ್ವೆಶ್ಚನ್ ಆಗಿದೆ. ಆನ್ಸರ್ ಹೇಗೆ? ಈಗ 110% ಪ್ರಾಫಿಟ್ ಅನ್ನ ನಾವು ತಗೊಬೇಕು. 240 rupees is divided by 96. 24 4s 96, 24 10s. ಈ 10 ನ 110 ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1100 is divided by 4. ಈ 4 ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 275 rupees ಅಲ್ಲಿ ಒಬ್ಬ ಶಾಪ್ ಕೀಪರ್ ಸೆಲ್ ಅನ್ನ ಮಾಡಿದ್ರೆ ವಿಲ್ ಗೆಟ್ 10% ಆಫ್ ಪ್ರಾಫಿಟ್. ಓಕೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಈಗ 4% ಆಫ್ ಲಾಸ್ ಅಲ್ಲಿ ಸೆಲ್ ಮಾಡಿದಾನೆ ಎಷ್ಟು? 240 rupees ಗೆ 4% ಲಾಸ್ ಅಂದ್ರೆ 100 ಅಲ್ಲಿ 4 ಮೈನಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ 96. 240 rupees ಅಲ್ಲಿ ಸೆಲ್ ಮಾಡಿದಾಗ 96% ಇದರಲ್ಲಿ ಸೆಲ್ ಮಾಡಿದ್ದಾರೆ. ಈಗ 10% ಪ್ರಾಫಿಟ್ ಸೆಲ್ ಮಾಡ್ಬೇಕಾದ್ರೆ ಯಾವ ಪ್ರೈಸ್ ಅಲ್ಲಿ ನಾವು ಸೆಲ್ ಮಾಡ್ಬೇಕು ಅಂತ 10% ಪ್ರಾಫಿಟ್ ಆಗಿರೋದ್ರಿಂದ 100 ಗೆ 10 ನ ಏನ್ ಮಾಡಿದ್ವಿ? ಆಡ್ ಮಾಡ್ಕೊಂಡ್ವಿ, 110 ಆಯ್ತು. ಈಗ 110 into 240 is divided by 96. ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ವಿಲ್ ಗೆಟ್ ದಿ ಆನ್ಸರ್ 275. Okay, let's see the another question. We'll get clarity about the profit and loss type 2. Okay, let's see the second question. A shopkeeper sell an item in 760 rupees at 5% loss. At what price he must sold to get 20% profit? ಏನ್ ಹೇಳಿದರೆ? 5% ಲಾಸ್. 100 ಅಲ್ಲಿ 5 ನ ಮೈನಸ್ ಮಾಡ್ಕೊಂಡು ವಿಲ್ ಗೆಟ್ 95. ಓಕೆ, ಈ 95% ಅಲ್ಲಿ 760 rupees. ಓಕೆ, ಈ ಮಸ್ಟ್ ಸೋಲ್ಡ್ ಟು ಗೆಟ್ 20% ಪ್ರಾಫಿಟ್ ಅಲ್ಲಿ ಸೋಲ್ಡ್ ಮಾಡಿದ್ರೆ ಎಷ್ಟು ಪ್ರೈಸ್ ಅಲ್ಲಿ ಸೇಲ್ ಮಾಡ್ಬೇಕಾಗತ್ತೆ ಅಂತ. 20% ಅಂತ ಹೇಳಿದ್ರೆ 100 ಗೆ 20% ನ ಪ್ರಾಫಿಟ್ ಆಗಿರೋದ್ರಿಂದ ಆಡ್ ಮಾಡ್ಕೊಬೇಕು 120. ಓಕೆ, 120% ಗೆ ಎಷ್ಟು ಪ್ರೈಸ್ ಅನ್ನೋದು ನಾವೀಗ ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಬೇಕು. 120 into 760 is divided by 95. ಓಕೆ, 19 5s are 95, 19 40 is the 19 into 40 ಮಾಡಿದ್ರೆ ವಿಲ್ ಗೆಟ್ 760. 5 1s are 5 8s are ಈ 8 ನ 120 ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 960 ಪ್ರೈಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಸೆಲ್ ಅನ್ನ ಮಾಡ್ಬೇಕಾಗುತ್ತೆ. ಆವಾಗ 960 rupees ಅಲ್ಲಿ ಸೆಲ್ ಮಾಡಿದ್ರೆ ವಿಲ್ ಗೆಟ್ 20% ಆಫ್ ಪ್ರಾಫಿಟ್. ಓಕೆ, ಲೆಟ್ಸ್ ಸಿ ದಿ ಹೋಮ್ವರ್ಕ್ ಕ್ವೆಶ್ಚನ್. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಒಂದು ಕಮೆಂಟ್ ಅಲ್ಲಿ ಸೊಲ್ಯೂಷನ್ ಅನ್ನ ಮಾಡಿ ಕಮೆಂಟ್ ಅನ್ನ ಮಾಡಿ. ಲೆಟ್ಸ್ ಸಿ ದಿ ಹೋಮ್ವರ್ಕ್ ಕ್ವೆಶ್ಚನ್. A shopkeeper sell an item in 638 rupees and gain 10% profit. And what price he must sold to get 20% profit? ಇಲ್ಲಿ ಪ್ರಾಫಿಟ್ ಕೇಳಿದ್ದಾರೆ. ಪ್ರಾಫಿಟ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. 100 ಅಲ್ಲಿ ನಾವ್ ಏನ್ ಮಾಡ್ಕೊಬೇಕಾಗುತ್ತೆ? ಆಡ್ ಮಾಡ್ಕೊಬೇಕು, ಮೈನಸ್ ಮಾಡ್ಕೊಳೋದಲ್ಲ. ಓಕೆ, ನಿಮ್ಮ ಆನ್ಸರ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.